ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೇವಲ ಕಸ ಅಂತ ಬಿಸಾಡ್ತಿರೋ ಒಂದು ವಸ್ತುವನ್ನ ಅಕ್ಷರಶಃ ಹಸಿರು ಚಿನ್ನವನ್ನಾಗಿ ಹೇಗೆ ಬದಲಾಯಿಸಬಹುದು ಅಂತ ನೋಡೋಣ. ಮಲೆನಾಡು ಮತ್ತು ಕರಾವಳಿಯ ಪ್ರಮುಖ ಬೆಳೆಯಾದ ಅಡಿಕೆ ಸಿಪ್ಪೆಯ ಹಿಂದಿರುವ ಅಚ್ಚರಿಯ ರಹಸ್ಯಗಳನ್ನ ಬಿಡಿಸಿಡೋಣ ಬನ್ನಿ. ಇದು ಸುಮ್ಮನೆ ಒಂದು ಬೆಳೆಯ ತ್ಯಾಜ್ಯದ ಕಥೆಯಲ್ಲ, ನಮ್ಮ ಕೃಷಿಯಲ್ಲಿ ಹೇಗೆ ಹೊಸ ಮೌಲ್ಯ ಹುಟ್ಟಾಕಬಹುದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ನೋಡಿ, ಅಡಿಕೆ ಸಿಪ್ಪೆ ಅಂದ್ರೆ ರೈತನ ಪಾಲಿನ ಚಿನ್ನದ ಗಣಿ ಅಂತ ಸುಮ್ನೆ ಹೇಳಿಲ್ಲ. ಇದು ಬರೀ ಕೃಷಿಗೆ ಮಾತ್ರ ಅಲ್ಲ, ಆರ್ಥಿಕವಾಗಿಯೂ ಎಂಥ ಮ್ಯಾಜಿಕ್ ಮಾಡಬಲ್ಲದೋ ಗೊತ್ತಾ? ಕಸದಂತೆ ಕಾಣುವ ಈ ವಸ್ತುವಿನ ನಿಜವಾದ ತಾಕತ್ತನ್ನ ಅರಿತ್ರೆ ಖಂಡಿತ ನಿಮ್ಗೂ ಆಶ್ಚರ್ಯ ಆಗುತ್ತೆ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ ಅಲ್ವಾ, ಇದು ಅಷ್ಟೊಂದು ಬೆಲೆಬಾಳುವ ವಸ್ತು ಆಗಿದ್ರೆ ನಾವೇಕೆ ಪ್ರತಿದಿನ ಟನ್ಗಟ್ಲೆ ಸಿಪ್ಪೆನ ಸುಟ್ಟು ಬೂದಿ ಮಾಡ್ತಾ ಇದ್ದೀವಿ? ಅಂದ್ರೆ ನಾವೇ ನಮ್ಮ ಕೈಯಾರೆ ನಮ್ಮ ದುಡ್ಡಿಗೆ ಬೆಂಕಿ ಹಚ್ಚಿದಾಗೆ ಅಲ್ವಾ ಇದು? ಸ್ವಲ್ಪ ಯೋಚನೆ ಮಾಡಿ. ಬನ್ನಿ, ಇದರ ಹಿಂದಿನ ವಿಜ್ಞಾನವನ್ನ ಸ್ವಲ್ಪ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಅಡಿಕೆ ಸಿಪ್ಪೆಯಲ್ಲಿ ಲಿಗ್ನಿನ್, ಸೆಲ್ಯುಲೋಸ್ ಮತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಭರ್ಪೂರಾಗಿದೆ. ಇದು ಒಂಥರ ಮಣ್ಣಿಗೆ ನಿಧಾನವಾಗಿ ಪವರ್ ಕೊಡೋ ನ್ಯಾಚುರಲ್ ಕ್ಯಾಪ್ಸೂಲ್ ತರಹ ಕೆಲಸ ಮಾಡುತ್ತೆ. ಅಂದ್ರೆ ಮಳೆಗಾಲದಲ್ಲಿ ಕರಗಿ ಬೇಸಿಗೆಯಲ್ಲಿ ಗಿಡಗಳಿಗೆ ಬೇಕಾದ ತೇವಾಂಶ ಮತ್ತೆ ಪೊಟ್ಯಾಷಿಯಂ ಅನ್ನ ಹಿಡಿದಿಟ್ಕೊಳ್ಳುವ ಅದ್ಭುತ ಶಕ್ತಿ ಇದಕ್ಕಿದೆ. ಸೊ ನಾವು ಸಿಪ್ಪೆ ಸುಟ್ಟಾಗ ಏನಾಗತ್ತೆ? ಮಣ್ಣಿನಲ್ಲಿರೋ ಅತಿ ಮುಖ್ಯವಾದ ಸೂಕ್ಷ್ಮಜೀವಾಣುಗಳು ಸಾಯ್ತವೆ, ಬೆಲೆ ಬಾಳುವ ಕಾರ್ಬನ್ ಪೂರ್ತಿಯಾಗಿ ನಷ್ಟ ಆಗತ್ತೆ, ಜೊತೆಗೆ ವಾಯುಮಾಲಿನ್ಯ. ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಣ್ಣಿನ ತೇವಾಂಶ ಉಳಿದು ಮಣ್ಣಿನ ಆರೋಗ್ಯ ದೀರ್ಘಕಾಲದವರೆಗೆ ಸೂಪರ್ ಆಗಿರುತ್ತೆ. ಚಾಯ್ಸ್ ಮಂಕಿಬಿಟ್ಟಿದ್ದಲ್ವಾ? ಆದ್ರೆ ಇಲ್ಲೊಂದು ಕಾಮನ್ ಮಿಸ್ಟೇಕ್ ಬಗ್ಗೆ ನಾವು ಗಮನ ಹರಿಸಲೇಬೇಕು. ಹಸಿ ಅಡಿಕೆ ಸಿಪ್ಪೆನ ನೇರವಾಗಿ ಮಣ್ಣಿಗೆ ಹಾಕಿದ್ರೆ ನೈಟ್ರೋಜನ್ ಲಾಕ್ ಅನ್ನೋ ಗಂಭೀರ ಸಮಸ್ಯೆ ಶುರುವಾಗುತ್ತೆ. ಅಂದ್ರೆ ಸಿಪ್ಪೆನ ಕರಗಿಸೋಕೆ ಮಣ್ಣಿನಲ್ಲಿರೋ ಬ್ಯಾಕ್ಟೀರಿಯಾಗಳು ಗಿಡಕ್ಕೆ ಸಿಗಬೇಕಾದ ನೈಟ್ರೋಜನ್ನನ್ನ ತಾವೇ ತಿನ್ಬಿಡ್ತವೆ. ಇದರಿಂದ ಗಿಡಗಳಿಗೆ ಊಟ ಸಿಗದೆ ಅವುಗಳ ಬೆಳವಣಿಗೆ ನಿಂತೇ ಹೋಗುತ್ತೆ. ಸರಿ, ಹಾಗಾದ್ರೆ ಇದನ್ನ ನಮ್ಮ ದಿನನಿತ್ಯದ ಕೃಷಿಯಲ್ಲಿ ಸರಿಯಾಗಿ ಬಳಸೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ನೋಡೋಣ ಬನ್ನಿ. ಇಲ್ಲಿದೆ ನೋಡಿ ಪರ್ಫೆಕ್ಟ್ ಮಲ್ಚಿಂಗ್ ಮೆಥಡ್. ಮೊದಲು ಸಿಪ್ಪೆನ ಸಣ್ಣ ಸಣ್ಣ ತುಂಡುಗಳಾಗಿ ಪುಡಿ ಮಾಡಿ. ಫಂಗಸ್ ಬರ್ದೇ ಇರೋ ಹಾಗೆ ಮರದ ಕಾಂಡದಿಂದ ಕಡ್ಡಾಯವಾಗಿ 1 ಅಡಿ ಅಂತರ ಬಿಟ್ಟು 4ರಿಂದ 5 ಇಂಚ್ ದಪ್ಪವಾಗಿ ಹಾಸ್ಬೇಕು. ಆಮೇಲೆ ಪ್ರತಿ 15 ದಿನಕ್ಕೊಮ್ಮೆ ಜೀವಾಮೃತದಂಥ ಜೈವಿಕ ದ್ರಾವಣನ ಸ್ಪ್ರೇ ಮಾಡಿದ್ರೆ ಸಾಕು. ಯಾವುದೇ ರೋಗಬಾಧೆ ಇಲ್ದೆ ಅದು ಬಹಳ ಬೇಗ ಕೊಳೆಯುತ್ತೆ. ಇದರ ರಿಸಲ್ಟ್ ಎಂತದ್ದು ಅಂದ್ರೆ, ಕಡು ಬೇಸಿಗೆಯಲ್ಲಿ ಮಣ್ಣಿನ ಉಷ್ಣಾಂಶನ ಇದು ಬರೋಬ್ಬರಿ 4ರಿಂದ 6 ಡಿಗ್ರಿ ಸೆಲ್ಸಿಯಸ್ವರೆಗೂ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ತೇವಾಂಶ ಆವಿಯಾಗೋದನ್ನ ತಡೆದು ಡ್ರಿಪ್ ಇರಿಗೇಷನ್ನಲ್ಲಿ 30ರಿಂದ 40% ನೀರುಳಿಸುತ್ತೆ. ನೀರಿನ ಅಭಾವ ಇರೋ ಕಡೆ ಇದೊಂದು ನಿಜವಾದ ವರದಾನ. ಇನ್ನು ಅದ್ಭುತವಾದ ಕಾಂಪೋಸ್ಟ್ ಅಥವಾ ಸಾವಯವ ಗೊಬ್ಬರ ಮಾಡೋಕೆ ಇಲ್ಲೊಂದು ಸಿಂಪಲ್ ಫಾರ್ಮುಲಾ ಇದೆ ನೋಡಿ. 100 ಕೆಜಿ ಪುಡಿ ಮಾಡಿದ ಅಡಿಕೆ ಸಿಪ್ಪೆಗೆ 25 ಕೆಜಿ ಸಗಣಿ, ಜೊತೆಗೆ ಕರಗೋ ಪ್ರಕ್ರಿಯೆನ ಫಾಸ್ಟ್ ಮಾಡೋಕೆ 2 ಲೀಟರ್ ಜೀವಾಮೃತ ಸೇರಿಸಿ 60% ತೇವಾಂಶ ಮೇಂಟೈನ್ ಮಾಡಿದ್ರೆ ಕೇವಲ 60ರಿಂದ 75 ದಿನಗಳಲ್ಲಿ ಹೈ ಕ್ವಾಲಿಟಿ ಕಾಂಪೋಸ್ಟ್ ರೆಡಿ. ದುಬಾರಿ ಕೆಮಿಕಲ್ ಗೊಬ್ಬರದ ಟೆನ್ಷನ್ ಇನ್ಮೇಲೆ ಖಂಡಿತ ಇರಲ್ಲ. ಇದು ಕೇವಲ ನಮ್ಮ ಕೃಷಿ ಭೂಮಿಯ ವಿಚಾರ ಮಾತ್ರ ಅಲ್ಲ. ಈ ಅಡಿಕೆ ಸಿಪ್ಪೆನ ಬಳಸಿ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡಿ ಲಾಭ ಕೂಡ ಗಳಿಸಬಹುದು. ಅದು ಹೇಗೆ ಅಂತ ಈಗ ನೋಡೋಣ. ಒಂದು ಸಿಂಪಲ್ ಹೈಡ್ರಾಲಿಕ್ ಯಂತ್ರ ಇದ್ರೆ ಸಾಕು. ಈ ಕಚ್ಚಾ ಸಿಪ್ಪೆಯಿಂದ ಪರಿಸರ ಸ್ನೇಹಿ ಪ್ಲೇಟ್ ಮತ್ತೆ ಬೌಲ್ಗಳನ್ನ ಭರ್ಜರಿಯಾಗಿ ತಯಾರಿಸಬಹುದು. ಇವತ್ತು ಜಾಗತಿಕವಾಗಿ ಪ್ಲಾಸ್ಟಿಕ್ ಬ್ಯಾನ್ ಆಗಿರೋದ್ರಿಂದ ಹೋಟೆಲ್, ಕ್ಯಾಟರಿಂಗ್ನಲ್ಲಿ ಇದಕ್ಕೆ ಎಲ್ಲಿಲ್ಲದ ಡಿಮ್ಯಾಂಡ್ ಇದೆ. ಜೊತೆಗೆ ಎಕ್ಸ್ಪೋರ್ಟ್ ಮಾಡೋಕೆ ಕೂಡ ಇದೊಂದು ಬೃಹತ್ ಅವಕಾಶ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಆಯಿಸ್ಟರ್ ಅಣಬೆ ಬೆಳೆಯೋಕೆ ಇದೊಂದು ಪರ್ಫೆಕ್ಟ್ ಮತ್ತು ಲೋ ಕಾಸ್ಟ್ ಮೀಡಿಯಾ. ಸಿಪ್ಪೆನ ಬಿಸಿ ನೀರಿನಲ್ಲಿ ಸ್ಟೆರಿಲೈಸ್ ಮಾಡಿ ಅಣಬಾ ಬೀಜ ಬೆರೆಸಿ ಡಾರ್ಕ್ ರೂಮ್ನಲ್ಲಿಟ್ಟೆ ಕೇವಲ 20ರಿಂದ 25 ದಿನಗಳಲ್ಲಿ ಒಳ್ಳೆ ಫಸಲು, ಜೊತೆಗೆ ಭರ್ಜರಿ ಲಾಭ ನಿಮ್ ಕೈಗೆ ಸಿಗುತ್ತೆ. ಈ ಟೇಬಲ್ ಅನ್ನ ಒಮ್ಮೆ ಗಮನಿಸಿ. ಹಳ್ಳಿಗಳಲ್ಲೇ ಕೂತು ಎಷ್ಟೆಲ್ಲ ಮಾಡ್ಬೋದು ನೋಡಿ. ಕಾಂಪೋಸ್ಟ್ ಅಥವಾ ಅಣಬೆ ಕೃಷಿ ಮಾಡೋಕೆ ಕಡಿಮೆ ಇನ್ವೆಸ್ಟ್ಮೆಂಟ್, ಆದ್ರೆ ಒಳ್ಳೆ ಲಾಭ. ಅದೇ ರೀತಿ ನರ್ಸರಿ ಮೀಡಿಯಾ ಅಥವಾ ಇಂಡಸ್ಟ್ರಿಗಳಿಗೆ ಬೇಕಾಗುವ ಬಯೋಮಾಸ್ ಬ್ರಿಕೆಟ್ಸ್ ತಯಾರಿಕೆ ಕೂಡ ಮಾಡಬಹುದು. ಅವಕಾಶಗಳು ಅಪಾರವಾಗಿವೆ. ಈಗ ಇದೆಲ್ಲ ಬರೀ ಥಿಯರಿ ಅಲ್ಲ ಅಂತ ಪ್ರೂವ್ ಮಾಡೋಕೆ ಶಿವಮೊಗ್ಗದ ರಮೇಶ್ ಗೌಡ ಅನ್ನೋ ಕೃಷಿ ಉದ್ಯಮಿಯ ರಿಯಲ್ ಲೈಫ್ ಸ್ಟೋರಿ ನೋಡೋಣ ಬನ್ನಿ. ರಮೇಶ್ ಅವರು ಮೊದಲಿನ ಥರಾನೇ ಅಡಿಕೆ ಸಿಪ್ಪೆ ಸುಟ್ತಾ ಇದ್ದಾಗ ಅವರ ತೋಟದ ಮಣ್ಣು ಕಲ್ಲಿನ ಥರ ಗಟ್ಟಿಯಾಗಿತ್ತು, ನೀರಿನ ಕೊರತೆ ಇತ್ತು, ಮತ್ತೆ ಗೊಬ್ಬರದ ಖರ್ಚು ಸಿಕ್ಕಾಪಟ್ಟೆ ಇತ್ತು. ಆದ್ರೆ ಯಾವಾಗ ಸಿಪ್ಪೆ ಪುಡಿ ಮಾಡಿ ಮಲ್ಚಿಂಗ್ ಮಾಡೋಕ್ ಶುರು ಮಾಡಿದ್ರೋ ಸೀನ್ ಪೂರ್ತಿ ಚೇಂಜ್.
35% ನೀರು ಉಳಿತಾಯ ಆಯ್ತು, ಮಣ್ಣು ಮೃದುವಾಗಿ ಎರೆಹುಳುಗಳು ತುಂಬಿಕೊಂಡು ಇಡೀ ತೋಟನೇ ನಳನಳಿಸೋಕ್ ಶುರುವಾಯ್ತು. ಅವರ ಯಶಸ್ಸು ಅಲ್ಲಿಗೆ ನಿಲ್ಲಿಲ್ಲ. ಮುಖ್ಯ ಬೆಳೆಯ ಇಳುವರಿ ಹೆಚ್ಚಾಗಿದ್ರ ಜೊತೆಗೆ ಎಕ್ಸ್ಟ್ರಾ ಇದ್ದ ಸಿಪ್ಪೆಯ ಕಾಂಪೋಸ್ಟ್ ಮತ್ತೆ ಅಣಬೆ ಮೀಡಿಯಾನ ಬೇರೆಯವರಿಗೆ ಸೇಲ್ ಮಾಡಿ ಒಂದೇ ಸೀಸನ್ನಲ್ಲಿ ಬರೋಬ್ಬರಿ 1.5 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಇನ್ಕಮ್ ಮಾಡಿದ್ರು. ಇದಲ್ವಾ ಅಡಿಕೆ ಸಿಪ್ಪೆಯ ಅಸಲಿ ತಾಕತ್ತು ಅಂದ್ರೆ? ನೋಡಿ, ಇದೇ ನಮ್ಮ ಭವಿಷ್ಯದ ಕೃಷಿ. ಬರೀ ವೇಸ್ಟ್ ಅಂತ ಸುಟ್ಟು ಹಾಕೋ ಬದಲು ತ್ಯಾಜ್ಯದಿಂದಲೇ ಸಂಪತ್ತು ಸೃಷ್ಟಿ ಮಾಡೋ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಕಡೆಗೆ ನಾವು ಹೆಜ್ಜೆ ಇಡ್ಲೇಬೇಕಾದ ಅನಿವಾರ್ಯತೆ ಮತ್ತು ಅವಕಾಶ ಎರಡೂ ನಮ್ಮ ಮುಂದಿದೆ. ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಇಷ್ಟೇ. ಸಿಪ್ಪೆನ ಸುಟ್ಟರೆ ಸಿಗೋದು ಬರೀ ಕಣ್ಣುರಿ ತರಿಸೋ ಹೊಗೆ ಮಾತ್ರ. ಆದ್ರೆ ಸ್ವಲ್ಪ ಸ್ಮಾರ್ಟಾಗಿ ಯೂಸ್ ಮಾಡಿದ್ರೆ ಕೃಷಿಗೆ ಒಳ್ಳೆ ಶಕ್ತಿ ಸಿಗುತ್ತೆ, ಜೇಬಿಗೆ ದುಡ್ಡು ಬರುತ್ತೆ, ಜೊತೆಗೆ ನಮ್ಮ ಪರಿಸರಕ್ಕೂ ಉಜ್ವಲ ಭವಿಷ್ಯ ಖಚಿತ. ಸೊ ಕೊನೆಯದಾಗಿ ಈ ವಿಶ್ಲೇಷಣೆಯನ್ನ ಮುಗಿಸ್ತಾ ನಾನು ನಿಮ್ಮ ಮುಂದಿಡ್ತಿರೋ ಪ್ರಶ್ನೆ ಇಷ್ಟೇ: ನಿಮ್ಮ ತೋಟದಲ್ಲಿ ಬಿದ್ದಿರೋ ಈ ಹಸಿರು ಚಿನ್ನವನ್ನ ನೀವಿನ್ನು ಯಾವ ರೀತಿ ಲಾಭವಾಗಿ ಬದಲಾಯಿಸ್ತೀರಾ? ಸುಟ್ಟು ಬೂದಿ ಮಾಡೋ ಬದಲು ಬೆಳೆಸೋ ದಾರಿಯನ್ನ ಆರಿಸ್ಕೊಳ್ಳೋಣಲ್ವಾ? ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಬಳಸ್ಕೊಳ್ಳಿ. ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.